ಜೈ ಬಜರಂಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಸ್ಪೆಷಲ್ ಆಗಿರುವಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ವಿಜಯನಗರ ಡಿಸ್ಟಿಕ್ ಹೊಸಪೇಟೆ ತಾಲೂಕು ಮತ್ತು ಬುಕ್ಸಾಗರ ಎಂಬ ಗ್ರಾಮದಲ್ಲಿ ಬರುತ್ತೆ. ಇಲ್ಲಿ ಏನಪ್ಪ ವಿಶೇಷ ಅಂತ ಕೇಳೋದಾದರೆ, ನಿಮಗೆ 7 ಎಡೆ ನಾಗಪ್ಪ ಉದ್ಭವ ಮೂರ್ತಿ ಇರೋದ್ರಿಂದ ಇಲ್ಲಿ ನಾಗದೋಷಗಳು ಎಲ್ಲ ಪರಿಹಾರ ಆಗುತ್ತೆ. ಮತ್ತು ಇದು ಉದ್ಭವ ಮೂರ್ತಿ ಆಗಿರೋದ್ರಿಂದ ಎಲ್ಲ ವಿಶೇಷತೆ ಪೂಜೆಗಳನ್ನು ಕೂಡ ಮಾಡಿಕೊಡಲಾಗುತ್ತೆ. ಸೊ ಇಲ್ಲಿನ ಮಹಿಮೆಯನ್ನು ಪೂಜಾರಿಗಳಿಂದನೇ ಕೇಳ್ಪಡೋಣ ಬನ್ನಿ. ಸರ್ ನಮಸ್ತೆ. ಸರ್ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಲ್ಲಿ ಹೋಗೋದ್ರೆ ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಇದೆ. ಸೊ ಇಲ್ಲಿ ಬಂದಾಗ ನಾಗದೋಷ ಆಗಲಿ, ಪ್ರತಿಯೊಂದು ನಾಗದೋಷ ಆಗಲಿ, ಸರ್ಪದೋಷ ಆಗಲಿ, ಯಾವುದೇ ಒಂದು ಇದ್ರೆ ಇಲ್ಲಿ ಬಂದು ಪರಿಹಾರ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಇಲ್ಲಿಂದ ನೀವೇನಂತ ಹೇಳ್ತಾರೆ, ಹೇಳಕ್ಕೆ ಇಷ್ಟಪಡ್ತೀರಾ? ಓಂ ಶ್ರೀ ಗುರುಭ್ಯೋ ನಮಃ. 7 ನಾಗಪ್ಪ ದೇವಸ್ಥಾನ, ಬುಕ್ಸಾಗರ, ವಿಜಯನಗರ ಜಿಲ್ಲಾ. ಈ ದೇವಸ್ಥಾನದಲ್ಲಿ ಕುಜದೋಷ, ನಾಗದೋಷ, ಸರ್ಪದೋಷ, ಕಾಳಸರ್ಪದೋಷ, ರಾಹುಕೇತು ದೋಷ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರಗಳು ಪೂಜೆಗಳು ನಡೀತಾ ಬಂದಿದ್ದೇವೆ, ಈಗಲೂ ನಡೀತಾ ಇದ್ದಾವೆ. ಕುಜದೋಷದ್ದು ಮಂಗಳವಾರ ನಡೆಯುತ್ತೆ. ರಾಹುಕೇತು ಕಾಳಸರ್ಪದೋಷ ಶನಿವಾರ. ಷಷ್ಠಿ ಸಂತಾನ ಫಲಕ್ಕೋಸ್ಕರ ಷಷ್ಠಿ ಪೂಜೆ ಇರುತ್ತೆ. ಆಮೇಲೆ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಇವೆಲ್ಲ ಹೋಮವನ ಪ್ರಕಾರ ಪೂಜೆಗಳು. ಆಟೇಶ ನಕ್ಷತ್ರ ಅಂತ ಬರ್ತಲ್ಲ, ಆ ನಕ್ಷತ್ರದಲ್ಲಿ ಸರ್ಪ ಸಂಸ್ಕಾರ ಪೂಜೆ, ಆಟೇಶ ಬಲಿ ಪೂಜೆಗಳು ನಡೀತವೆ. ವಿಶೇಷವಾಗಿ ಸುತ್ತಮುತ್ತಲಿನ ಭಕ್ತರಿಗೆಲ್ಲ ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ಹೋಗಬಹುದು, ಇಲ್ಲೇ ಬಂದು ಪೂಜೆ ಮಾಡಿಸ್ತಾ ಇರ್ತಾರೆ. ಸರ್ ಇಲ್ಲಿ ಈ ಕುಕ್ಕೆ ಸುಬ್ರಹ್ಮಣ್ಯ ಬಂದು ಹೆಂಗ್ ನೆಲೆಸಿದ್ರು, ಯಾವಾಗ ಬಂದ್ರು, ಇಲ್ಲಿನ ಪವಾಡಗಳು ಏನು? ಇದು ಹಂಪಿ ವಿಜಯನಗರದಲ್ಲಿ ಸ್ಥಾಪನೆ ಆಗಿರೋದು. ಕೃಷ್ಣದೇವರ ಕಾಲದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿರೋದು, ಅವಾಗ ಪ್ರತಿಷ್ಠಾಪನೆ ಆಗಿರೋದು. ಅವಾಗಿಂದ ಇತಿಹಾಸ ಇದೆ. ಅಲ್ಲ, ಇಲ್ಲಿ ಪವಾಡ ಏನು ಅಂತ? ದೋಷ ಪರಿಹಾರಕ್ಕೋಸ್ಕರ ಸಂತಾನ ಫಲ ಬಂದು ಸಂಕಲ್ಪ ಮಾಡಿಕೊಂಡು ಸಂತಾನ ಫಲ ಆಗಿದಾವೆ. ದೋಷ ಪರಿಹಾರ ಮಾಡಿ ಪೂಜೆ ಮಾಡಿದ್ರೆ ಮದಿ ಮಂಗಳ ಕಾರ್ಯಗಳು ಭಾಗ್ಯಗಳು ಆಗ್ತಾ ಇದಾವೆ. ವ್ಯವಹಾರಿಕವಾಗಿ ಚರ್ಮ ವ್ಯಾಧಿ ಇವೆಲ್ಲ ಪೂಜೆ ನಡೀತದೆ. ಎಲ್ಲ ಇಲ್ಲಿ ಬಂದರೆ ಇಲ್ಲಿಂದ ಭಕ್ತಾದಿಗಳು ಎಲ್ಲಾ ಒಂದು ಕಷ್ಟ ನಿವಾರಣೆಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಕಷ್ಟ ನಿವಾರಣೆ ಆದ್ಮೇಲೆ ಇಷ್ಟು ಗುಡಿ ಅಭಿವೃದ್ಧಿ ಆಗಿರೋದು. ಈಗ ಮುಜರಾಯಿ ದೇವಸ್ಥಾನ ಸೇರಿದೆ, ಎ ಗ್ರೇಡ್ ದೇವಸ್ಥಾನ ಆಗಿದೆ, ಇಲ್ಲಿಂದ ಬೆಳೀತಾ ಇದೆ. ಸರ್ ಇಲ್ಲಿ ಭಕ್ತಾದಿಗಳಿಗೆ ಎಲ್ಲರಿಗೂ ಸಮಕಾಲವಾಗಿ ಎಲ್ಲರಿಗೂ ಪೂಜೆ ನಡೆಸ್ತೀರಾ ನೀವು? ಸಮಕಾಲವಾಗಿ ಪೂಜೆ ಇರುತ್ತೆ, ಸಾಮೂಹಿಕವಾಗಿ ಸಮಕಾಲವಾಗಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಪೂಜೆ ಇರುತ್ತೆ. ಬೆಳಗ್ಗೆ ಎಷ್ಟು ಗಂಟೆಗೆ ಅಭಿಷೇಕ ಪೂಜೆ? 9ರಿಂದ ಪ್ರಾರಂಭ. 9ರಿಂದ ಅಭಿಷೇಕ ಮಾಡ್ತಾರೆ. ಅಭಿಷೇಕದಿಂದ ಪ್ರಾರಂಭ. ಅಭಿಷೇಕದಲ್ಲಿ ದೋಷ ಪರಿಹಾರ. ಇಲ್ಲಿಂದ ಎಲ್ಲ ಇಲ್ಲ ನೀವೇ ತಂದು ಮಾಡ್ತೀರಾ? ಅವರೇ ತಂದು ದೇವಸ್ಥಾನ ಕಡೆಯಿಂದ ಸೇವೆ ಇರುತ್ತಲ್ಲ, ಎಲ್ಲ ಆ ರಸೀದಿ ಕಟ್ಟಿಬಿಟ್ರೆ ಎಲ್ಲಾ ದೇವಸ್ಥಾನ ಕಡೆಯಿಂದ ಸೇವೆ ಇರುತ್ತೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತೀರಾ? 20 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ ಕಂಟಿನ್ಯೂ. ಇಲ್ಲ ನಿಮ್ಮ ಫ್ಯಾಮಿಲಿ ಅಂತ ನೀವು ಒಬ್ಬರನ್ನ? ನಾವು ಒಬ್ಬರೇ ಇದೀವಿ. ಇಲ್ಲ ಇದ್ದಾರೆ, ಅರ್ಚಕರೆಲ್ಲ ಇದ್ದಾರೆ, ಸಹಭಾಗಿತ್ವ ಎಲ್ಲ ಇದೆ. ಅದೇ ಸರ್. ಇಲ್ಲಿ ಮುಂದೆ ಇಲ್ಲಿ ನಡ್ಕೊಂಡು ಹೋದ್ರೆ ಚೆನ್ನಾಗಿದೆ ಅಂತ ನಮ್ಮ ಕಡೆ ಎಲ್ಲ ನಾವು ಭಕ್ತರು ಕೇಳಿದೀವಿ. ಎಲ್ಲಾ ಕಡೆ ಇಲ್ಲಿ ಬಂದು ನಿವಾರಣೆ ಮಾಡ್ಕೊಂಡು ಹೋದ್ರೆ, ಎಲ್ಲ ಅಭಿಷೇಕ ಮಾಡಿಸ್ಕೊಂಡ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತೀರಾ? ಹೌದು, ಈಗ ಮೊದಲು ಏನಿದ್ದಿಲ್ಲ ದೇವಸ್ಥಾನದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಇತ್ತು. ಯಾವುದಿಲ್ಲ, ಗಿಡ ಗಂಟೆಗಳೆಲ್ಲ ನೆಲೆಸಿದ್ದಿಲ್ಲ, ಇಲ್ಲೆಲ್ಲ ಯಾರು ಬರ್ತಾ ಇದ್ದಿಲ್ಲ. ಈಗ ಇಲ್ಲಿ ಬಂದು ಭಕ್ತಾದಿಗಳು ಪೂಜೆ ನಡೀತಾ ಇದೆ, ಅವಾಗಿಂದ ನಡೀತಾ ಇದೆಲ್ಲ. ಬಂದು ಭಕ್ತಾದಿಗೆಲ್ಲ ಒಳ್ಳೇದಾಗ್ತಾ ಇದ್ದಂಗೆಲ್ಲ ಜನ ಜಾಸ್ತಿ ಆಗ್ತದೆ, ಅಭಿವೃದ್ಧಿನೂ ಆಗ್ತಾ ಇದೆ. ಈ ಫಸ್ಟ್ ಬಂದ್ ಭಕ್ತರಿಗೆಲ್ಲ ಒಳ್ಳೇದಾದ್ಮೇಲೆ ಈಗ ಗುಡಿ ಅಭಿವೃದ್ಧಿ ಆಗುತ್ತೆ. ಆ ಒಬ್ಬರಿಂದ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ. ಈಗ ಎ ಗ್ರೇಡ್ ದೇವಸ್ಥಾನ ಆಗಿದೆ ಮುಜರಾಯಿ. ಇಲ್ಲಿ ಈಗಲೂ ಉತ್ತ ಇದೆ ಅಂತ ಕೇಳ್ಪಟ್ವಿ. ಆಮೇಲೆ ಸರ್ಪನು ಈ ವಾಸ ಇದೇನಾ? ಸರ್ಪ ಅಂತೇಳಿ ಇಲ್ಲಿ ದೇವಸ್ಥಾನ ಸುತ್ತಮುತ್ತ ಸರ್ಪಗಳು ಅಡ್ಡಾಡ್ತವೆ. ಉತ್ತನು ಇದೆ ಹೊರಗಡೆ, ಅಲ್ಲಿ ಬುದ್ಧಮ್ಮ ತಾಯಿ ಅಂತಿದೆ, ಅಲ್ಲಿ ಉತ್ತ ಇದೆ. ಮುದ್ದಮ್ಮ ತಾಯಿ ಅಲ್ಲ, ಈಗ ಅಲ್ಲಿ ನಿಜ ರೂಪದಲ್ಲಿ ನಾವು ಯಾವಾಗ ನೀವು ಹಾವು ಕಂಡಿರೋದಾಗಿ ಸಾಕಷ್ಟು ಒಳಗಡೆನೂ ಬಂದಿರ್ತಾವೆ, ಒಳಗಡೆ ಅಡ್ಡಾಡಿರ್ತಾರೆ. ನೀವು ನೋಡಿ ಸರ್ಪ ಒಂದೆಡೆ ನಾಗಪ್ಪ ಸರ್ಪ ಇದೆ, ಅಲ್ಲ 7 ಅಡಿ ಸರ್ಪ ಏನಾರ ಆತರ ಅಲ್ಲ. ಆಕ್ಚುಲಿ ಬಹಳ ಮಂದಿ ಕೇಳ್ತಾರೆ, 7 ಅಡಿ ಸರ್ಪದಲ್ಲಿ 7 ಅಡಿ ಸರ್ಪ ಇರುತ್ತೆ, 7 ಎಡೆ ಸರ್ಪ ನಾವು ಎಲ್ಲಿ ನೋಡಿಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ. ಅದಕ್ಕೆ ನಾನು ನಿಮ್ ಪರ್ಟಿಕ್ಯುಲರ್ ನಿಮ್ಗೆ ಯಾಕೆ ಕೇಳ್ತೀನಿ ಅಂದ್ರೆ, 7 ಅಡಿ ಸರ್ಪ ನಿಜವಾಗ್ಲೂ ಈಗ ಇದೆನಾ? ಅಲ್ಲ, ನಾವು ಅವಾಗಿನ ಒಂದು ಯುಗದಲ್ಲಿ ಕೇಳ್ತಾ ಇದ್ವಿ, ಗೊತ್ತಿಲ್ಲ. ಈಗಲೂ ಹೇಳ್ತಾರೆ 7 ಅಡಿ ಸರ್ಪ ಇದೆ, 7 ಅಡಿ ಸರ್ಪಗಾವಲಿದೆ, 7 ಅಡಿ ಸರ್ಪ ಇದೆ. ನಮಗೆ ಅದು ಆಶ್ಚರ್ಯ ಆಗ್ತದೆ. ಎಲ್ಲರಿಗೂ ಮನೆಗೆ ಒಬ್ರಿಗೆ ಕ್ಲಾರಿಟಿ ಬೇಕಲ್ಲ, ಮನಸ್ಸಿನಾಗ ಇರೋದು ಎಲ್ಲ 7 ಅಡಿ ಸರ್ಪ. 1 ಅಡಿ ಸರ್ಪ ನೋಡೇ ನಾವು ನಮಸ್ಕಾರ ಮಾಡ್ತೀವಿ. 7 ಅಡಿ ಸರ್ಪ ನೋಡಿದ್ರೆ ಅದು ಆಗೋದಿಲ್ಲ. ಅದು ಈಗ ಬಂದ ಕಾಲದಿಂದ 7 ಅಡಿ ಸರ್ಪ ಅಂತ ನೋಡಿಲ್ಲ, 1 ಅಡಿ ಸರ್ಪ ಅಂತ ಸಾಕಷ್ಟು ಇದಾವೆ. ಅದು ನೋಡ್ತಾ ಇರ್ತೀವಿ. ಒಳಗಡೆ ಎಲ್ಲ ಅಡ್ಡಾಡಿದ್ರೆ ಬರುತ್ತಾ? ಇಲ್ಲೆಲ್ಲ ಒಳಗಡೆ ಅಡ್ಡಾಡುತ್ತೆ. ರಾತ್ರಿ ಓಪನ್ ಗೇಟ್ ಅಲ್ಲಿ ಇದೆಲ್ಲ, ಒಳಗಡೆ ರಾತ್ರಿ ಟೈಮಲ್ಲಿ ಒಳಗಡೆ ಬಂದು ಅಡ್ಡಾಡುತ್ತೆ. ಅದಕ್ಕೇನು ತೊಂದರೆ ಇಲ್ಲ. 7 ಅಡಿ ಸರ್ಪ ಅಂತಿಲ್ಲ. ಪೂರ್ವಜ ಕಾಲದಾಗ ಆ ಭಗವಂತ ನೆದಿತ್ತು ಗೊತ್ತಿಲ್ಲ, ಅವಾಗಿಂದ ಅದೆಲ್ಲ. ನಮಸ್ಕಾರ.